ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ PO ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಿರತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು ಏನಪ್ಪ ಅಂದರೆ ನೇಮಕಾತಿ ವಿಧಾನ ಆಗಿರ್ಬೋದು ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಏನಪ್ಪ ಅಂದರೆ PU ಲೆಕ್ಚರ್ಸ್ ಹುದ್ದೆಗಳು ಎಷ್ಟು ವಿಷಯವಾರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಪ್ರಮುಖವಾಗಿ ಏನಪ್ಪ ಅಂದರೆ ನಾವು ನೋಡ್ಬೋದು, ಇಲ್ಲಿ ಉಪನ್ಯಾಸಕರ ಹುದ್ದೆಗಳು ಅಂದರೆ ಏನು ನಾವು PU ಲೆಕ್ಚರ್ ಅಂತವಲ್ಲ, ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಏನಪ್ಪ ನಡೆಸ್ತಿರ್ತಕ್ಕಂತಹ ಹುದ್ದೆಗಳು ಏನದವಪ್ಪ ಅಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿರ್ತಾವೆ. ಎಷ್ಟು ಹುದ್ದೆಗಳು ಅನ್ನೋದಾದರೆ ನಾವು ನೋಡ್ಬೋದು, ಮೊನ್ನೆ ಬಂದಿರತಕ್ಕಂತಹ ಅಪ್ಡೇಟ್ನಲ್ಲಿ ಅಂದರೆ ಈ ಎಕ್ಸಾಮ್ ನಡೆಸ್ತಿದ್ವಿ KE ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ನಡೆಸ್ಬೋದು ಅಥವಾ KPC ನಡೆಸ್ಬೋದು. ಈಗ ಹಿಂದಿನ PU ಲೆಕ್ಚರ್ಸ್ ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸಿದ್ದು ಅನ್ನೋದು ಆದರೆ ನಾವು ನೋಡ್ಬೋದು KE ಡಿಪಾರ್ಟ್ಮೆಂಟ್, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಇತ್ತಲ್ಲ ಆ ಡಿಪಾರ್ಟ್ಮೆಂಟ್ ಏನು ಮಾಡೋದಂದ್ರೆ ಈ PU ಲೆಕ್ಚರ್ಸ್ ಅನ್ನು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಹಾಗಾದ್ರೆ ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದಾದ್ರೆ ಈ ವಿದ್ಯಾರ್ಹತೆ ಏನು ಅಂದ್ರೆ PU ಲೆಕ್ಚರ್ ಬರೀಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನು ಅನ್ನೋದಾದ್ರೆ ನಾವು ನೋಡ್ಬೋದು. ಫಸ್ಟ್ ಏನಪ್ಪ ಅಂದ್ರೆ ನಾನು ಹೇಳ್ತೇನೆ, ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅನ್ನೋದಾದ್ರೆ ಇಲ್ಲಿ PG ಪಡೆದಿರಬೇಕು ಪ್ರಮುಖವಾಗಿ. ಉದಾಹರಣೆ ಹೇಳ್ಬೇಕಾದ್ರೆ ನೀವು MA ಆಗಿರ್ಬೋದು, MSc ಆಗಿರ್ಬೋದು, MCom ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ನೀವು ಏನು ಕೋರ್ಸ್ ಮಾಡಿದ್ರು ಅದಕ್ಕೆ PG ಅಂತ ನಾವು ಕರಿತೇವೆ. ಪ್ಲಸ್ ಏನಪ್ಪ ಅಂದರೆ BEd ಅನ್ನು ಕಂಪ್ಲೀಟ್ ಆಗಿ ನೀವು ಓದಿರಲೇಬೇಕು. ಏನು PG ಜೊತೆಗೆ ನೀವೇನು BEd ಮಾಡಿದ್ರೆ PU ಲೆಕ್ಚರ್ಸ್ಗೆ ನೀವು ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಾ ಅನ್ನೋದು ನಾನು ಹೇಳ್ತೀನಿ. ಉದಾಹರಣೆ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ MA ಪ್ಲಸ್ ಏನು BEd ಮಾಡ್ತಿರೋ ಅವ್ರಿಗೂ PU ಲೆಕ್ಚರ್ಗೆ ಬರೀಬೋದು ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಏನು ವಿಷಯ MA ಮಾಡಿದ್ರು ಪ್ಲಸ್ BEd ಆ ವಿಷಯದಲ್ಲಿ ಮಾಡಿದರೆ ನೀವೇನು ಮಾಡ್ಬೇಕಪ್ಪ ಅಂದರೆ PU ಲೆಕ್ಚರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾದರೆ ಒಂದು ಕ್ಲಿಯರ್ ಕಟ್ ಏನು ಅನ್ನೋದಾದರೆ ನೆಕ್ಸ್ಟು ಇದಕ್ಕೆ PG ಪ್ಲಸ್ BEd ಆಗಿರಬೇಕು. ಏನೇ ಎಕ್ಸಾಮ್ ಬರೀಬೇಕು ಅನ್ನೋದಾದರೆ ನೀವು ಒಂದು PG ಮಾಡಿರಬೇಕು ಪ್ಲಸ್ BEd ಮಾಡಿರಬೇಕು. ಜೊತೆಗೆ ಈ PU ಲೆಕ್ಚರ್ ಬರೀಬೇಕಾದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ಏನಾದ್ರು ಇದಕ್ಕೆ TET ಕ್ವಾಲಿಫೈ ಇದೆಯಾ ಅಥವಾ KSET ಬರೀಬೇಕಾ ಅಥವಾ ನೆಟ್ ಬರೀಬೇಕಾ ಅನ್ನೋದು ಹಲವಾರು ರೀತಿಯಾಗಿರ್ತಕ್ಕಂಥ ಕಾಮೆಂಟ್ ಹಾಕಿದ್ರು. ಹಾಗಾಗಿ ನಾನು ಹೇಳ್ತೀನಿ, PU ಲೆಕ್ಚರ್ ಬರೀಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋ TET, ನೋ ನೆಟ್, ನೋ KSET, ನೋ PhD, ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಅರ್ಹತಾ ಪರೀಕ್ಷೆ ಯಾವುದೇ ಇರುವುದಿಲ್ಲ. ಓನ್ಲಿ ನೀವು ಏನಪ್ಪ ಅಂದರೆ PG ಮಾಡಿರ್ಬೇಕು, BEd ಮಾಡಿರ್ಬೇಕು. ಅವ್ರಿಗೆ ಏನಪ್ಪ ಅಂದರೆ ಅಲ್ಲಿ ನೇಮಕಾತಿ ವಿಧಾನದಲ್ಲಿ ಕಂಡೀಷನ್ ಇರ್ತವೆ. ಹಾಗಾದರೆ ನಾನು ನೋಡೋದಾದರೆ ನೇಮಕಾತಿ ವಿಧಾನ ಬಗ್ಗೆ ಹೇಳ್ತಾ ಹೋಗ್ತೀನಿ, ನೋಡೋಣ. ಪ್ಲಸ್ ಏನಪ್ಪ ಅಂದರೆ ಒಂದೇದ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಫಸ್ಟು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ. ಏನು ಕಡ್ಡಾಯ ಕನ್ನಡ ಪತ್ರಿಕೆ ಅನ್ನೋದಾದರೆ ಇಲ್ಲಿ ಕ್ವಾಲಿಫೈಡ್ ಪೇಪರ್ ಅಂತ ನಾನು ಕರಿತೀನಿ. ಏನು ಕ್ವಾಲಿಫೈಡ್ ಪೇಪರ್ ಅನ್ನೋದಾದರೆ 150 ಮಾರ್ಕ್ಸಿಗೆ ನಿಮಗೆ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಅಲ್ಲಿ ಕಡ್ಡಾಯ ಕನ್ನಡ ನೀವು ಬರಲೇಬೇಕಾಗಿರ್ತದೆ. ನೀವು ಯಾವುದೇ ಮೆಥಡ್ ಆಗಿರ್ಬೋದು, ಯಾವುದೇ PG ಮಾಡಿರ್ಬೋದು, ಯಾವುದೇ ಸಬ್ಜೆಕ್ಟ್ನಾಗಿರ್ಬೋದು, ಪ್ರಮುಖವಾಗಿ ನೀವು ಕನ್ನಡ ಪರೀಕ್ಷೆಯಲ್ಲಿ ಅಂದರೆ 150 ಮಾರ್ಕ್ಸಿಗೆ ನಿಮ್ಮನ್ನು ಏನು ಮಾಡ್ತಾರೆ ಅಲ್ಲಿ ಪೇಪರ್ ಕೊಡ್ತಾರೆ, ಏನಂದರೆ ಕಡ್ಡಾಯ ಕನ್ನಡ ಪತ್ರಿಕೆ. ಆ ಪತ್ರಿಕೆಯಲ್ಲಿ ನೀವೇನು ಮಾಡ್ಬೇಕು ಅಂತಂದರೆ 150ಕ್ಕೆ 35% ಎಷ್ಟಾಗತ್ತಪ್ಪ ಅನ್ನೋದಾದರೆ 50 ಮಾರ್ಕ್ಸ್ ಆಗುತ್ತೆ. ಆ 50 ಮಾರ್ಕ್ಸನ್ನು ನೀವು ತಗೊಂಡಿದ್ದಾದರೆ ಏನಪ್ಪ ಅಂದರೆ ಇಲ್ಲಿ ಕಡ್ಡಾಯ ಕನ್ನಡ ನೀವು ಪತ್ರಿಕೆ ಪಾಸ್ ಆಗ್ತೀರಾ. ಪಾಸ್ ಆದ ನಂತರ ಸೆಕೆಂಡ್ ಐಚ್ಛಿಕ ವಿಷಯ ಬರುತ್ತದೆ. ಐಚ್ಛಿಕ ವಿಷಯ ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಅಂತೇಳಿ. ಆ ಆಪ್ಷನಲ್ ಸಬ್ಜೆಕ್ಟಿಗೆ ನೀವು ಏನಪ್ಪ ಅಂದರೆ ಬರೀತಿರಲ್ಲ, ಅದಕ್ಕೆ ಅವ್ರು ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಲ್ಲಾಂದರೆ ನೀವು ಏನಾದರೂ ಫೇಲ್ ಆದರೆ ಮುಂದಿನ ಪೇಪರ್ಗಳನ್ನು ನೀವು ಚೆಕ್ ಮಾಡೋದಿಲ್ಲ, ಅವ್ರಿಗೆ ಅಲ್ಲೇ ಬಿಟ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ 150 ಅಂಕಗಳಿಗೆ ನೀವು 50 ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಅಲ್ಲಿ 150 ಅಂಕಗಳಿಗೆ ಅವರು ಒಂದು ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿರ್ತಾರೆ. ಅಲ್ಲಿ ಗಾದೆ ಮಾತುಗಳಾಗಿರ್ಬೋದು ಅಥವಾ MCQ ಆಧಾರಿತವಾಗಿರ್ತಕ್ಕಂಥ ಕ್ವಶನ್ಗಳು ಕೊಡ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರಲೇಖನ ಕೊಡ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಬಂಧ ರೀತಿ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೊಡ್ಬೋದು. ಈ ರೀತಿಯಾಗಿರ್ತಕ್ಕಂಥ 150 ಮಾರ್ಕ್ಸ್ಗೆ ನೀವು 50 ಮಾರ್ಕ್ಸ್ ತೆಗೆದುಕೊಳ್ಳಲೇಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಆಪ್ಷನ್ ಇರುವುದಿಲ್ಲ. ಜೊತೆಗೆ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಐಚ್ಛಿಕ ವಿಷಯಗಳನ್ನು ಬರೋಣ, ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅನ್ನೋದಾದರೆ ನೀವೇನು MA ಮಾಡಿರ್ತೀರೋ, MA ಅಥವಾ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ಈ ರೀತಿಯಾಗಿರ್ತಕ್ಕಂಥ ನೀವು ಏನು ಸಬ್ಜೆಕ್ಟ್ ತಗೊಂಡಿರ್ತೀರೋ, ಇಂಗ್ಲೀಷು, ಈ ರೀತಿಯಾಗಿರ್ತಕ್ಕಂಥ ನೀವು ಆ ವಿಷಯದಲ್ಲಿ ಅಂದರೆ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ನಿಮಗೆ ಪೇಪರ್ 1 ಪೇಪರ್ 2 ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಪ್ಲಿಕೇಶನ್ ಹಾಕೋ ಮುಂದೆ. ನಾನು ಈ
PU ಲೆಕ್ಚರ್ಸ್ಗೆ ಈ ಸಬ್ಜೆಕ್ಟಿಗೆ ನಾನು ಎಕ್ಸಾಮ್ ಬರೀಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನಿಮ್ಮ ವಿಷಯವನ್ನು. ಆ ವಿಷಯದಲ್ಲಿ ಅವ್ರು ಏನು ಮಾಡ್ತಾರೆ, ಪೇಪರ್ 1 ಪೇಪರ್ 2 ಏನಪ್ಪ ಅಂದರೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡ್ತಾರೆ, ಕ್ವಶನ್ ಪೇಪರ್. ಹಾಗಾದರೆ ಅವು ಯಾವ ರೀತಿ ಆಗಿರತಕ್ಕಂಥದ್ದು ಇರುತ್ತವೆ, ಯಾವುದೇ ರೀತಿ ವಿವರಣೆ ಇರೋದಿಲ್ಲ. ಓನ್ಲಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕರಿತೀವಿ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇವು ಕೊಡ್ತಾರೆ. ಹಾಗಾದರೆ ಪೇಪರ್ 1 ಎಷ್ಟು ಮಾರ್ಕ್ಸ್ಗೆ ಇರುತ್ತವೆ, 150 ಅಂಕಗಳಿಗಿರ್ತಾವೆ. ಪೇಪರ್ 2 ಎಷ್ಟು ಮಾರ್ಕ್ಸ್ಗೆ ಇರುತ್ತವೆ, 150 ಅಂಕಗಳಿಗಿರ್ತಾವೆ. ಟೋಟಲ್ ಎಷ್ಟು, 300 ಮಾರ್ಕ್ಸಿಗೆ ನೀವು ಮೇನ್ ಎಕ್ಸಾಮ್ ಬರೀಬೇಕು. ಇದು ಏನಪ್ಪ ಅಂದರೆ MCQ ಇರೋದ್ರಿಂದ PU ಲೆಕ್ಚರ್ಸ್ ಎಕ್ಸಾಮ್ನಲ್ಲಿ ಇಲ್ಲಿ ನೆಗೆಟಿವ್ ಮಾರ್ಕ್ಸನ್ನು ಅವ್ರೇನು ಮಾಡ್ತಾರೆ, ಕೌಂಟ್ ಮಾಡ್ತಾರೆ. ಅಂದರೆ ನೀವು ಏನಾದರೂ 4 ತಪ್ಪು ಉತ್ತರಗಳಿಗೆ ಏನು ಮಾಡ್ತಾರೆ, ಒಂದು ಉತ್ತರವನ್ನು ನೀವೇನು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಬರೆದಿರ್ತೀರಲ್ಲ ಅದನ್ನು ನೆಗೆಟಿವ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ 300 ಮಾರ್ಕ್ಸಿಗೆ ನಾವು ನೋಡ್ಬೋದು, 300 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು PU ಲೆಕ್ಚರ್ಸ್ ಮೇನ್. ನಾನೊಂದೇ ಕಡ್ಡಾಯ ಪತ್ರಿಕೆ ಕ್ವಾಲಿಫೈ ಪೇಪರ್ ಓನ್ಲಿ ಇಲ್ಲಿ ಕೌಂಟ್ ಆಗಲ್ಲ. ಇಲ್ಲಿ ಐಚ್ಛಿಕ ವಿಷಯಗಳು ಇರ್ತದಲ್ಲ, ಹಾಗಾದರೆ ನಾವು 300 ಮಾರ್ಕ್ಸ್ ಬರೆದ್ವಿ, ಅಲ್ಲಿ ಒಂದು 150 ಐತಲ್ರಿ, ಹಾಗಾದರೆ 450 ಮಾರ್ಕ್ಸ್ ಬರೀ ಟೋಟಲ್ ತಗೊಂತಾರ, ಇಲ್ಲ. ಇದು ಓನ್ಲಿ ಕ್ವಾಲಿಫೈ ಪೇಪರ್. ಇಲ್ಲೇನು ನೀವು ಎರಡನೇದಲ್ಲಿ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಪೇಪರ್ 1 ಪೇಪರ್ 2 ಬರೀತಿರೋ ಅದು 300 ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊತೀರೋ ಅನ್ನೋದ್ರ ಮೇಲೆ ತಗೊಂಡು ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಮೆರಿಟ್ ಲಿಸ್ಟನ್ನು ಅವರು ಲೆಕ್ಕವನ್ನು ಹಾಕ್ತಾರೆ. ಆ ಮೆರಿಟ್ ಲಿಸ್ಟವನ್ನು ನಿಮ್ಮ ಕಾಸ್ಟ್ ವೈಸ್ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಇದೆ, ನೀವೆಷ್ಟು ಮಾರ್ಕ್ಸ್ ತೊಗೊಂಡಿರಿ ಅಲ್ಲಿ ಅನ್ನೋದ್ರ ಬಗ್ಗೆ ಅವರು ಏನಪ್ಪ ಮೆರಿಟ್ ಲಿಸ್ಟನ್ನು ಆಧಾರವನ್ನು ಮಾಡಿ ಅವರು ಮೆರಿಟ್ ಬಿಡ್ತಾರೆ ಅಂತ ನಾನು ಹೇಳ್ಬೋದು. ಅಂದರೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ನೆಕ್ಸ್ಟ್ ಬರೋದಾದರೆ ಹುದ್ದೆಗಳ ಸಂಖ್ಯೆ ಎಷ್ಟು, ಈ PU ಲೆಕ್ಚರ್ಸು ಬಿಟ್ಟರು ವಿಷಯವಾರು ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ನೋಡ್ಬೋದು, ನನ್ನ KK ಅಂದರೆ ನನ್ನ ಕಲ್ಯಾಣ ಕರ್ನಾಟಕ ಅಥವಾ ನನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಲ್ಲ, ಅಂದರೆ ಉಳಿದ 24 ಜಿಲ್ಲೆಗಳು ಏನದವು ಆ ಜಿಲ್ಲೆಗಳಿಗೆ ನನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಅಲ್ಲಿ ಇರ್ತಕ್ಕಂಥದ್ದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ PU ಲೆಕ್ಚರ್ಸ್ಗೆ ಹುದ್ದೆಗಳ ಸಂಖ್ಯೆ 104, ಇಂಗ್ಲೀಷ್ಗೆ 175 ಹುದ್ದೆಗಳಿದಾವೆ, ಇತಿಹಾಸಕ್ಕೆ 110, ಅರ್ಥಶಾಸ್ತ್ರ 180, ವಾಣಿಜ್ಯಶಾಸ್ತ್ರ 150, ಸಮಾಜಶಾಸ್ತ್ರ 75 ಹುದ್ದೆಗಳು, ಭೌತಶಾಸ್ತ್ರ 30, ರಾಸಾಯನಶಾಸ್ತ್ರ 30, ಜೀವಶಾಸ್ತ್ರ 30, ಗಣಿತ 30, ಗಣಕಶಾಸ್ತ್ರ 120 ಮತ್ತು ರಾಜ್ಯಶಾಸ್ತ್ರ 75. ಇವು ನೋಡಿ ಇವಷ್ಟು ಅದಾವಲ್ಲ, ಎಷ್ಟಪ್ಪ ಇದ್ರು ನನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PU ಲೆಕ್ಚರ್ಸ್ ಹುದ್ದೆಗಳ ಸಂಖ್ಯೆ. ಇನ್ನೇನು ಸ್ಯಾಂಕ್ಷನ್ ಆಗಿದ್ದವು ಈ ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ಅವ್ರು ಏನು ಮಾಡಿದ್ರಪ್ಪ ಅಂದರೆ ಈ PU ಲೆಕ್ಚರ್ಸ್ ಹುದ್ದೆಗಳು ಸ್ಯಾಂಕ್ಷನ್ ಆಗಿರ್ಬೋದು. ಈಗ ಅವರು ಏನಾದರೂ ನೋಟಿಫಿಕೇಶನ್ ಕರೆದ್ರೆ ಇವನು ಅಷ್ಟು ಕರಲೇಬೇಕು. ಇನ್ನು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಹುದ್ದೆಗಳು ಅದಾವು, ಬಟ್ ಅವರು ಹಂತವಾಗಿ ಇನ್ನೇನು 1ನೇ ಹಂತ ಈ ಕರೀಲೇಬೇಕಾಗಿದ್ದಲ್ಲ, ಅವರು ಏನಪ್ಪ 1233 ಹುದ್ದೆಗಳೇನಲ್ವ ಅವರು ಫಸ್ಟ್ ಟೈಮ್ ಅಂದರೆ 1 ಟೈಮ್ ಅವರು ತುಂಬಿಕೊಳ್ಳಲೇಬೇಕು ಅನ್ನೋದು ಅವ್ರದ್ದು ಏನಪ್ಪ ಅಂದರೆ ಉದ್ದೇಶ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಇದು ಟೋಟಲ್ ಎಷ್ಟಾದವು ಇವಷ್ಟು ಹುದ್ದೆಗಳು ಏನು ನನ್ನ ಕಲ್ಯಾಣ ಕರ್ನಾಟಕ ಇದೆಯಲ್ಲ 1104 ಹುದ್ದೆಗಳು ಏನಪ್ಪ ನನ್ನ ಕಲ್ಯಾಣ ಕರ್ನಾಟಕ ಹುದ್ದೆಗಳು. ಇಲ್ಲಿ HK ವಿಭಾಗದವರು ಕಾಂಪಿಟೇಷನ್ ಮಾಡ್ಬೋದು, ಯಾಕಂದರೆ ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ಕರೆದ್ರು ಅವರಿಗೆ ಅಲ್ಲಿ ಮೀಸಲಾತಿಯನ್ನು ಅವ್ರು ಕೊಟ್ಟಿರ್ತಾರೆ. ಆದರೆ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕಿ ಕಾಂಪಿಟೇಷನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೋಡಿ, ಹಾಗಾದರೆ ಇಲ್ಲಿ ನಾನ್ HK ಹುದ್ದೆಗಳು ನೋಡಿದ್ವಿ, ಎಷ್ಟು 1104 ಹುದ್ದೆಗಳಾದವು. ಹಾಗಾದರೆ HK ಹುದ್ದೆಗಳು ಅಂದರೆ ಕಲ್ಯಾಣ ಕರ್ನಾಟಕ ಅಂತೀವಲ್ಲ, ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಇಲ್ಲಿ 129 ಹುದ್ದೆಗಳದಾವೆ. ಇಲ್ಲಿ ಅಂದರೆ ಕನ್ನಡ 27 ಆಗಿರ್ತಕ್ಕಂಥ ಹುದ್ದೆಗಳಿದಾವೆ, ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PU ಲೆಕ್ಚರ್ಸ್ ಹುದ್ದೆ. ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ 25, ಇತಿಹಾಸ 23, ಅರ್ಥಶಾಸ್ತ್ರ 35 ಮತ್ತು ಗಣಕಶಾಸ್ತ್ರ ಎಷ್ಟಪ್ಪ ಅಂದರೆ 19. ಇದು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಮೀಸಲಾತಿ ಆಗಿರ್ತಕ್ಕಂಥ ಅಲ್ಲಿ ಅವರಷ್ಟೇ ಹೈದರಾಬಾದ್ ಕರ್ನಾಟಕ ವಿಭಾಗದವರು ಅಷ್ಟೇ ಅಪ್ಲಿಕೇಶನ್ ಹಾಕೋ ಸಂಬಂಧಪಟ್ಟಿರ್ತಕ್ಕಂಥ ಪೋಸ್ಟ್ಗಳು. ನೆಕ್ಸ್ಟು ಮೇನ್ ಟೋಟಲ್ ಎಷ್ಟು ಅಂದರೆ 1104 ನಾನ್ HK ಟೋಟಲ್ ಅನ್ನೋದಾದರೆ 129 HK ಆಯಿತು. ಹಾಗಾದರೆ ಇವನ್ನೆರಡು ಏನು ಮಾಡಿದರೆ ಕೌಂಟ್ ಮಾಡಿದ್ರೆ 1233 ಏನಿದೆಯೋ ಇವಷ್ಟು ಹುದ್ದೆಗಳು ಏನಪ್ಪ ಅಂದರೆ PU ಲೆಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ರೆಡಿ ಇರ್ತಕ್ಕಂಥ ಹುದ್ದೆಗಳು ಅಂತ ನಾನು ಹೇಳ್ತೀನಿ. ಹಾಗಾದರೆ ಮತ್ತು ಇವೆಷ್ಟೇನಾ ಹುದ್ದೆಗಳು, 1233 ಏನಿದೆ ಹುದ್ದೆಗಳು ಅಷ್ಟೇನಾ? ಅಲ್ಲ, ಇನ್ನು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಯಾಡ್ ಆಗ್ಬೋದು. ಏನು ನೋಟಿಫಿಕೇಶನ್ ಕರೆಗಿದ್ದು ಮುಂಚೆ ಇನ್ನೇನು ಪೋಸ್ಟ್ಗಳು ಖಾಲಿ ಇದ್ದರೆ ಅವನ್ನ ಯಾಡ್ ಮಾಡಿ ಟೋಟಲ್ ಆಗಿಬಿಡ್ತಾರೆ. ಅಂದರೆ ನಾನು ಹೇಳಿದೆ ಅದಕ್ಕೆ 1233 ಏನು ಪ್ಲಸ್ ಹುದ್ದೆಗಳು ಅವ್ರು ಏನು ಮಾಡ್ತಾರೆ, ಈಗ ಏನಾದರೂ 1 ಟೈಮ್ ನೋಟಿಫಿಕೇಶನ್ ಕರೆದ್ರೆ ಅದಕ್ಕಿಂತ ಪ್ಲಸ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ನೋಡ್ಬೋದು, ಈ ಉಪನ್ಯಾಸಕರು ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಏನು ಮಾಡಿದಪ್ಪ ಅಂದರೆ
ವಿದ್ಯಾರ್ಹತೆ ಆಗಿರ್ಬೋದು, ನೇಮಕಾತಿ ವಿಧಾನ ಆಗಿರ್ಬೋದು, ಮತ್ತು ಏನಪ್ಪ ಪಿ ಯು ಲೆಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಏನೇನು ಎಷ್ಟು ವಿಷಯಗಳಿಗೆ ಹುದ್ದೆಗಳು ಇದಾವು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಈಗ ಯಾರ್ಯಾರು ಈ ಹೊಸದಾಗಿ ನೋಡಿದ್ರು ಈ ಏನಪ್ಪ ಅಂದರೆ ವಿಡಿಯೋವನ್ನು ಎಲ್ಲರೂ ಏನಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಪಿ ಯು ಲೆಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಸಿಲೆಬಸ್ ಆಗಿರ್ಬೋದು, ಮತ್ತು ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತು ಹಲವಾರು ರೀತಿಯಾಗಿರ್ತ ಕ್ಲಾಸಸ್ ಕೂಡ ನಾನು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಎಲ್ಲರೂ ಏನು ಮಾಡಪ್ಪ ಅಂದರೆ ಎಲ್ಲ ಸ್ನೇಹಿತರು ಈ ಚಾನಲನ್ನು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಾಮೆಂಟ್ಗಳನ್ನು ಹಾಕಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಾನು ತಕ್ಷಣ ರೀತಿಯಾಗಿರ್ತಕ್ಕಂಥ ನಿಮಗೆ ಉತ್ತರವನ್ನು ನೀಡ್ತೀನಿ. ಏನಪ್ಪ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ವಿಷಯವನ್ನು ಇಟ್ಕೊಂಡು ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಅಂತ ಹೇಳಿ ಏನಪ್ಪ ಅಂದರೆ ಇಂದಿನ ತರಗತಿಯನ್ನು ನಾನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.